ಕನ್ನಡ ಬಂಧುಗಳೇ ನಮಸ್ಕಾರ. ನಿಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾತಾಡೋದು. ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಕರ್ನಾಟಕ ಹಿಮೋಫಿಲಿಯಾ ಚಾಪ್ಟರ್ಗೆ ನಾನು ಕೋಶಾಧಿಕಾರಿಯಾಗಿದ್ದೀನಿ. ಹಿಮೋಫಿಲಿಯಾ ಸೊಸೈಟಿ ಆಫ್ ಕರ್ನಾಟಕ ಮಿಸ್ಟರ್ ಸುರೇಶ್ ಹನಗವಾಡಿ ಅನ್ನೋರು, ಅವರು ಹಿಮೋಫಿಲಿಯಾ ಬಾಧಿತರು ಅವರು ಇದು ಸ್ಟಾರ್ಟ್ ಮಾಡಿ ಅದರಲ್ಲಿ ನನಗೆ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟರು. ನಾವೆಷ್ಟು ಕಾರ್ಯಕ್ರಮಗಳೆಲ್ಲ ಮಾಡಿ ಈಗ ದಾವಣಗೆರೆಯಲ್ಲಿ ಒಂದು ಅದ್ಭುತವಾದ ಆಸ್ಪತ್ರೆ ಚಿಕಿತ್ಸಾಲಯ ನಾವು ಎಲ್ಲರೂ ಸೇರಿಕೊಂಡು ಅದಕ್ಕೆ ಎಷ್ಟೋ ದಾನಗಳು ಮಾಡಿದ್ದಾರೆ ಮಹಾನ್ ದಾತರೆಲ್ಲ. ಒಂದು ಹಾಸ್ಪಿಟಲ್ ನಡೀತಾ ಇದೆ. ಜೈ ಕನ್ನಡಾಂಬೆ. ನಮಸ್ಕಾರ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಾರ್ವಜನಿಕರೆದುರು ಹಾಡಿ ಹಣ ಸಂಗ್ರಹಿಸಿ ಈ ಸೊಸೈಟಿಗೆ ಧನ ಸಹಾಯ ನೀಡಿ ಈ ಸೊಸೈಟಿಗೆ ಮಹಾಪೋಷಕರೂ ಆಗಿದ್ದಾರೆ. First of all, I should start, it's about 2 years back when Dr. Suresh came to me. They asked me to be a chief guest of a music program here. They didn't ask me to sing. They said, please come as a guest for a music show we are doing for fundraising for this Hemophilia Association. Then I asked, what is hemophilia and why you are raising the funds? Then you know all the matter. He has explained in detail to me how he himself was an hemophilia patient, and knowing that how he made himself a doctor, and after getting his degree how he wanted to help the society. I was really touched with this. ಒಬ್ಬನೇ ಯಜಮಾನ, ಬದುಕೆ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವನ, ಸಾರ್ಥಕಪಡಿಸಿಕೊ ಜನ್ಮ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಒಂದು ವಿಚಾರದಿಂದ ಎಷ್ಟೋ ಕೆಲಸ ಮಾಡ್ತಾ ಎಷ್ಟೋ ಪ್ರಜೋಪಕಾರ ರೀತಿಯಲ್ಲಿ ಇದರ ಬಗ್ಗೆ ಅವಗಾಹನೆ ಕೊಡೋದಕ್ಕೆ ತಕ್ಕಂತ ಒಂದು ದುಡಿಮೆ ಮಾಡ್ತಾ ಇರೋ ಒಬ್ಬರು ಇಲ್ಲಿ ಬಂದಿದ್ದಾರೆ. ಅವರನ್ನ ನಾನು ನಿಮಗೆ ಪರಿಚಯ ಮಾಡೋಕೆ ಹೆಮ್ಮೆ ಫೀಲ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸುರೇಶ್ ಹನಗವಾಡಿ ಇಲ್ಲಿದ್ದಾರೆ. ಸರ್ ಪ್ಲೀಸ್. ಇವರು ಯಾಕೆ ನಾನು ಪರಿಚಯ ಮಾಡಬೇಕು? ಅವರು ಡಾಕ್ಟರ್ ತಾನೆ, ಅವರು ಔಷಧಿ ಕೊಡ್ತಾರೆ, ಎಲ್ಲರೂ ಮಾಡೋ ಕೆಲಸ ಅವರು ಮಾಡ್ತಾ ಇದ್ದಾರನ್ನೇ ನೀವು ಅನ್ಕೋಬಹುದು. ಖುದ್ದಾಗಿ ಹಿ ಈಸ್ ಈ ಹಿಮೋಫಿಲಿಯಾ ಪೇಷಂಟ್. ಹಿ ಈಸ್ ಸಫರಿಂಗ್ ಫ್ರಮ್ ದಿ ಸೇಮ್ ಆ ಜಾಡ್ಯದಿಂದ ಅವರು ಸಫರ್ ಆಗ್ತಾ ಇದ್ದಾರೆ. ಈ ಮುಖ್ಯವಾಗಿ ಈ ಕುಸುಮ ವ್ಯಾಧಿಗಾಗಿ ಗೌರ್ಮೆಂಟ್ ಹೆಲ್ಪ್ ಮಾಡೋದು ತುಂಬಾ ಅವಶ್ಯ. ಯಾಕೆ ಅಂದ್ರೆ ಸಾಧಾರಣ ಜನ ಈ ಔಷಧಿಯನ್ನು ಇಂಪೋರ್ಟ್ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ವಿ ಹ್ಯಾವ್ ಟು ಸೇವ್ ಸೋ ಮೆನಿ ಲೈಫ್ಸ್. ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಬೇರೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನಗೆ ಫೋನ್ ಮಾಡಿ. ಥ್ಯಾಂಕ್ಸ್ ಫಾರ್ ಲಿಸನಿಂಗ್ ಟು ಮೀ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಕುಚ್ಚುಕು 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 ಕುಚ್ಚುಕು, ನೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು.
ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಮೊದಲು ಧೈರ್ಯದ ಔಷಧವನ್ನು ತಾಯಂದಿರು ಮಕ್ಕಳಿಗೆ ಕೊಡಿ, ನಂತರ ನಿಮಗೆ ಶಿಕ್ಷಣ ಮುಂದಿನ ದಾರಿಯನ್ನು ತೋರಿಸುತ್ತೆ. ಈ ಪ್ರಧಾನ ಪೋಷಕರ ಜೊತೆಯಲ್ಲಿ ಈ ಪ್ರೇಕ್ಷಕ ಮತ್ತು ಸೇವಕ ನಿಮ್ಮ ಜೊತೆ ಸೇರಿದ್ದೇನೆ. ನಾನು ಯಾರು ಅಂದರೆ ಬರೀ ನಾರು ಇದು ಕುಸುಮ, ಈ ಹೂವಿನ ಜೊತೆಯಲ್ಲಿ ನಾನು ನಾರು ಸೇರಿದ್ದೇನೆ. ನೀವು ಸದಾ ನನ್ನನ್ನು ಕರೆದೊಯ್ಯಬೇಕು ಈ ಸೇವೆಯಲ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ತಾಯಂದಿರೇ ಇನ್ನೆಷ್ಟು ಕೊರಗುವಿರಿ, ಓ ತಾಯಂದಿರೇ ಇನ್ನೆಷ್ಟು ಮರುಗುವಿರಿ. ಭಯವು ಸಲ್ಲ ಹೇಳಿ ಬೇಗ ಮರಣವಲ್ಲ ಕುಸುಮ ರೋಗ, ಧೈರ್ಯದ ಔಷಧ ಮೊದಲು ನೀಡಿರಿ ಕಂದನಿಗೆ. ಇಷ್ಟು ಒಳ್ಳೆ ಸಾಲುಗಳು, ಇಷ್ಟು ಒಳ್ಳೆ ಟ್ಯೂನ್, ಸಿಂಪಲ್. ಅಂಡ್ ದಿಸ್ ಶುಡ್ ಬಿ ದಿ ಸಿಗ್ನೇಚರ್ ಟ್ಯೂನ್ ಫಾರ್ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ. ನಾವು ಶೀಘ್ರದಲ್ಲಿ ಇದನ್ನು ರೆಕಾರ್ಡ್ ಮಾಡಿ ನಾವು ವಿಲ್ ಪ್ರೆಸೆಂಟ್ ಟು ದಿ ಸೊಸೈಟಿ. ನಾನು ಸಾಧಾರಣ ಪೋಷಕ ಸರ್ ಅಷ್ಟೇ, ಮಹಾಪೋಷಕ. ಯಾಕೆ ಅಷ್ಟು ಬಿರುದನ್ನು ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ನನ್ನ ಸೈಜನ್ನು ನೋಡಿ ಅಷ್ಟೇ. ಇದನ್ನು ಮಾಡೋದೇನೂ ಇಲ್ಲ, ನಾನು ಕಂಠದಾನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಾಗಿರೋ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಅವ್ರ ಹಿಂದೆ ನಾನಿದ್ದೀನಿ. ದುಡಿಮೆ ಮಾಡುವವರೆಲ್ಲ ಮುಂದುಗಡೆ ಇದ್ದಾರೆ, ಬಳಗ. ಐ ಆಮ್ ಓನ್ಲಿ ಎ ಸಪೋರ್ಟರ್. ಐ ಆಮ್ ನಾಟ್ ದಿ ವ್ಯಾನ್ ಗಾರ್ಡ್, ಐ ಆಮ್ ದಿ ಹಿಂದ್ ಗಾರ್ಡ್ ಆ್ಯಕ್ಚುಲಿ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಕರ್ನಾಟಕ ಹಿಮೋಫಿಲಿಕ್ ಸೊಸೈಟಿಗೆ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತನೆ ಕರೆದರೆ ನಗುತ್ತನೆ ಕರೆದರೆ ಮನದೆ ಸಂತೋಷ. ಹಾಡಲು ನೀವು ಆಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು. ಪ್ರೇಮದ ಹೂಗಾರ ಪ್ರೇಮದ ಹೂಗಾರ ಈ ಹಾಡುಗಾರ, ಹೂ ನೀಡುತ್ತಾನೆ ಮುಳ್ಳು ಬೇಡುತ್ತಾನೆ, ಬೆಲ್ಲದ ಬಣಗಾರ ಈ ಹಾಡುಗಾರ, ಸಿಹಿ ನೀಡುತ್ತಾನೆ ಕಹಿ ಕೇಳುತ್ತಾನೆ, ಮಣ್ಣಿನ ಮಮಕಾರ ಕಂಪಿರುವ ಮಾನದ ಮಣಿಹಾರ ಹೊಂದಿರುವ ಈ ಭಾವಜಿ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ.
ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆಗೊಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ. ಹೃದಯ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ. ಮನದಾಸೆ ಮೂಡಿದೆ ಒಲವಿನ ಜೊತೆ ಬೇಡಿದೆ. ಮನದಾಸೆ ಮೂಡಿದೆ ಒಲವಿನ ಜೊತೆ ಬೇಡಿದೆ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗಿರಿಗಗನದ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಅಂದರೆ ಅದಕ್ಕೆ ಮುಖ್ಯವಾದ ನನ್ನ ಕುಟುಂಬದ ಬಗ್ಗೆ ಇದನ್ನು ಮಾತಾಡಬಹುದು. ನನ್ನ ಕುಟುಂಬ ಬೇರೆ ಏನೂ ಇಲ್ಲ. ಹಿಮೋಫಿಲಿಯಾ ಸೊಸೈಟಿ, ಈ ಕುಸುಮ ವ್ಯಾಧಿ ಇದೆಯಲ್ಲ, ಅದ ನಿವಾರಣೆ ಮಾಡೋದಕ್ಕೆ ಡಾಕ್ಟರ್ ಸುರೇಶ್ ಹನ್ಗವಾಡಿ ಅವರು, ಅವರ ಜೊತೆಯಲ್ಲಿ ಎಷ್ಟೋ ಮಹಾನ್ ಕರ್ತವ್ಯರು ಎಲ್ಲರೂ ಕೂಡ ಸಾಧಕರು ಅನ್ನಬಹುದು. ಅವರು ಬಡವರ ಬಗ್ಗೆ ಇದು ತುಂಬ ವ್ಯಾಧಿ ಬಗ್ಗೆ ನಾನು ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಅವರು ದುಡಿತಾ ಇದ್ದಾರೆ. ಒಂದು ಕಾರ್ಯಕ್ರಮ ಅದಕ್ಕಾಗಿ ಮಾಡಬೇಕು ಅಂತ ಒಂದು ಎಷ್ಟು ಸಾಲುಗಳಾಗಿರಬಹುದು ನನಗೆ ಗೊತ್ತಿಲ್ಲ, ಮೋರ್ ದ್ಯಾನ್ 12-13 ಇಯರ್ಸ್. ಅದಕ್ಕಾಗಿ ಬಂದಿದ್ದೆ ನಾನು ಈ ದಿನ. ಅದು ನನ್ನ ಕುಟುಂಬ, ಅದಕ್ಕೆ ನನಗೆ ಒಂದು ಬಾಧ್ಯತೆ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಪೋಷಕನು. ನಾನೇನು ಮಾಡೋದಿಲ್ಲ, ಒಳ್ಳೆ ಮಾತುಗಳನ್ನು ಆಗಾಗ ಮಾತಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಈ ಸಂಸ್ಥೆಗೆ ಇರಲಿ. ಇದು ಬಡವರಿಗಾಗಿ ದುಡಿತಾ ಇರೋ ಒಂದು ಸಂಸ್ಥೆ. ಅದು ಮನಸ್ಸಿನಲ್ಲಿ ಇಟ್ಕೊಂಡು, ಸುರೇಶ್ ಅವರೇ ಒಂದು ಬಾರಿ ನಿಮ್ಮ ಮುಖ ತೋರಿಸಿ ಎಲ್ಲರಿಗೂ. ಸ್ವಯಂ ಅವರಿಗೆ ಹಿಮೋಫಿಲಿಯಾ ಈ ನೋವಿದೆ. ಅದನ್ನು ಕಷ್ಟಪಟ್ಟು ಅವರು ನಡೆಯೋಕ್ಕೂ ಕೂಡ ಕಷ್ಟಪಟ್ಟು ಎಲ್ಲರಿಗಾಗಿ ದುಡಿತಾ ಇದ್ದಾರೆ. ನಿಮಗೂ ನಿಮ್ಮ ಯಂತ್ರಾಂಗಕ್ಕೂ ಎಲ್ಲರಿಗೂ ನಮ್ಮ ಕುಟುಂಬಕ್ಕೂ ನಾನು ತುಂಬ ಹೆಮ್ಮೆಯಿಂದ ನಮ್ಮ ಕುಟುಂಬದ ಸಭ್ಯ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. Namaskar. I am your Dr. S.P. Balasubramaniam, patron of Karnataka Hemophilia Society, Davangere. On the occasion of World Hemophilia Day, I appeal to all our hemophilia families to stay at home and stay safe. Do regular physiotherapy and meditation. There are doctors, there are health faculty, there is health faculty which can take care of you. Please
ಆ್ಯಂಡ್ ಎದಕ್ಕೂ ಭಯ ಪಡಬೇಡ. ನೀವು ಮನೆಯಲ್ಲೇ ಇದ್ದು ಸೇಫಾಗಿರಿ, ಕ್ಷೇಮವಾಗಿರಿ. ನಿಮ್ಮ ಫಿಸಿಯೋಥೆರಪಿ, ಮೆಡಿಟೇಷನ್, ಧ್ಯಾನ ಮಾಡಿ ಎಲ್ಲ ಸರಿಯಾಗುತ್ತೆ. ಆ್ಯಂಡ್ ಆನ್ ದಿಸ್ Hemophilia Day, I pray Lord Almighty to give strength to all of us, first of all, to fight against this corona disease, and to bless our hemophilia patients also with health and wealth and peace. Namaste. ಒಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.